ಸಿನಿಮಾದ ಜಗತ್ತಿನ ಅನಾವರಣ FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಹೆಣ್ಣು ಮಕ್ಕಳನ್ನ ಕದ್ದು ಮುಚ್ಚಿ ನೋಡೋದು, ಕಿಟಕಿಲಿ ಇಣುಕೋದು, ಫೋಟೋ ತೆಗೆಯೋದು, ಕೊನೆಗೆ ಪ್ರೈವೇಟ್ ಕ್ಷಣಗಳನ್ನ ಚಿತ್ರಿಸೋದು ಮತ್ತು ಅವುಗಳನ್ನ ಇಂಟರ್ನೆಟ್ನಲ್ಲಿ ಹರಿಬಿಡೋದು. ಎಂಥದನ್ನೆಲ್ಲ ಮಾಡೋ ವಿಕೃತರಿಗೆ ಕಠಿಣ ಶಿಕ್ಷೆ ಆಗಲ್ವಾ? ಈ ಪ್ರಶ್ನೆ ಎತ್ತಿರೋದು ಅವಳ ಕಣ್ಣೀರಿಂದ, ಅವನೊಬ್ಬನ ಕಥೆಯಿಂದ. ಅವನಿಗೆ ದುಡ್ಡು ಬೇಕಾ ಅಂತ ಕೇಳಿದಾಗ ನನಗೆ ನೀನೇ ಬೇಕು ಅಂತ ಪ್ರತಿ ಸತಿನೂ ಇದೇ ತರ ಮಾಡ್ದ. ಇವರಿಬ್ಬರು ಯಾರು ಗೊತ್ತಾಯ್ತಾ? ಒಬ್ಬಳು ವಿಕೃತ ಕೃತ್ಯದಿಂದ ನೊಂದವಳು, ಇನ್ನೊಬ್ಬ ವಿಕೃತ ಮನಸ್ಥಿತಿಗೆ ಸಾಕ್ಷಿಯಾದವಳು. ಅಶ್ಲೀಲ ಕೃತ್ಯವನ್ನ ಎಸಗುವವರಿಗೆ ಕಾನೂನು ಕಠಿಣ ಶಿಕ್ಷೆಯನ್ನ ವಿಧಿಸುತ್ತಾ? ಈ ಪ್ರಶ್ನೆ ಜನಮಾನಸದಲ್ಲಿ ಈಗ ಏಳೋ ಹಾಗಾಗಿರೋದು ಇವರಿಂದ. ಈ ನಟಿಯನ್ನ ಕಾಡಿದವನ್ಯಾರು? ರಹಸ್ಯ ಕ್ಯಾಮೆರಾ ಇಟ್ಟವನ ಕಥೆ ಏನು? ಇದು ಸೋನು ಒಬ್ಬಳ ಕಥೆ ಅಲ್ಲ, ಕಾಮದ ಕ್ಯಾಮೆರಾ. ಎಸ್, ನಾವಿವತ್ತು ನಿಮಗೆ ಹೇಳೋದಕ್ಕೆ ಹೊರಟಿರೋದು ಕಾಮದ ಕ್ಯಾಮೆರಾಗಳ ಬಗ್ಗೆ, ಕಾಮುಕರ ಕಳ್ಳಗಣ್ಣಿನ ಬಗ್ಗೆ, ಕಾನೂನಿನ ಚೌಕಟ್ಟಿನಲ್ಲಿ ಇಂಥ ಕೇಸುಗಳು ಏನಾಗುತ್ತೆ ಅನ್ನೋದರ ಬಗ್ಗೆ. ಇವತ್ತು ಈ ವಿಷಯವನ್ನ ಎತ್ಕೊಳ್ಳೋದಕ್ಕೆ ಕಾರಣವಾಗಿದ್ದು ಎಲ್ಲರ ಮೊಬೈಲ್ನಲ್ಲಿ ಹರಿದಾಡ್ತಾ ಇರುವಂತಹ ನಟಿ ಸೋನು ಗೌಡಾಳ ಫೋಟೋಗಳು, ವಿಡಿಯೋಗಳು. ಎಸ್, ಇಂತಿ ನಿನ್ನ ಪ್ರೀತಿಯ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಂಥ ಸೋನು ಗೌಡ ಮೌನ ಮುರಿದು ಮಾತಾಡಿದ್ದಾಳೆ. ಆ ಫೋಟೋದಲ್ಲಿರೋಳು ನಾನೇ ಅನ್ನೋದನ್ನ ಒಂದು ಹಂತದಲ್ಲಿ ಹೇಳಿದ್ದಾಳೆ ಕೂಡ. ಆಕೆ ಹೇಳಿದ ಪ್ರಕಾರ ಆ ಫೋಟೋದಲ್ಲಿರೋನು ಅವಳದ್ದೇ ಗಂಡ. ಹಸ್ಬೆಂಡ್ ಜೊತೆ. ಸೊ ನನ್ನ ಪ್ರೊಡ್ಯೂಸರ್ ಅಂತ ಹೇಳಿದ ತಕ್ಷಣ ಇದು 6 ವರ್ಷದ ಮದುವೆ ಹೊಸದ್ರಲ್ಲಾಗಿರುವಂತ ಇದು. ಇದಕ್ಕೇನನ್ಬೇಕು? ಅಮಾಯಕತೆ ಅನ್ಬೇಕಾ, ಅಜಾಗರೂಕತೆ ಅನ್ಬೇಕಾ, ಅಥವಾ ಅವಿವೇಕಿತನ ಅಂತ ಹೇಳ್ಬೇಕಾ? ನೆನಪುಗಳನ್ನ ಮೆಲುಕು ಹಾಕುವಂತ ಫೋಟೋಗಳಿರ್ಬೇಕು ನಿಜ, ಆದ್ರೆ ಗಂಡ ಹೆಂಡತಿ ನಡುವಿನ ಆ ಕ್ಷಣಗಳನ್ನೆಲ್ಲ ಫೋಟೋ ಕ್ಲಿಕ್ಕಿಸಿಕೊಳ್ಳೋದು ಎಷ್ಟು ಸರಿ? ಮುಂದುವರೆದಂಥ ಈ ಟೆಕ್ನಾಲಜಿ ಎಷ್ಟು ಆಪ್ಯಾಯಮಾನವೋ ಅಷ್ಟೇ ಸಂಕಷ್ಟವನ್ನು ಸೃಷ್ಟಿಸಿಬಿಡಬಹುದು. ನಮ್ಮ ಮೊಬೈಲ್ನಲ್ಲೋ ಲ್ಯಾಪ್ಟಾಪ್ನಲ್ಲೋ ಅಥವಾ ಇನ್ನೆಲ್ಲೋ ರಹಸ್ಯವಾಗಿಟ್ಕೊಂಡಿದ್ದಂಥ ಫೋಟೋಗಳು ರಿಪೇರಿಗೆ ಕೊಟ್ಟಾಗ್ಲೋ ಮತ್ತೆಲ್ಲೋ ಹೇಗೋ ಹೊರಬರಬಹುದು. ಸೋನು ಪ್ರಕಾರ ಈ ಫೋಟೋಗಳು ಹ್ಯಾಕ್ ಆಗಿವೆ. ಅವನೇನ್ ಮಾಡಿದಾನೆ, ಮತ್ತೆ ನನ್ನ ಅಕೌಂಟ್ ಹ್ಯಾಕ್ ಮಾಡಿ ಆ ಫೋಟೋಸ್ನ ಹಾಕಿಯಾನೆ. 7 o'clock ಹಾಕಿ 7:15 ಡಿಲೀಟ್ ಮಾಡ್ಬಿಡಿಯಾನೆ ನಿನ್ನ ಫೇಸ್ಬುಕ್ಕಿಗೆ. ಫೇಸ್ಬುಕ್ಕಿಂದ ಅಪ್ಡೇಟ್ ಆಗಿರೋದಂಗ ಎಲ್ಲಾರ್ನೂ ಡಿಲೀಟ್ ಆಗೋಗಿದೆ. ನೆಕ್ಸ್ಟ್ ಏನ್ ಮಾಡಿಯಾನೆ, ನನ್ನ ತಂಗಿ ಅಕೌಂಟ್ ಹ್ಯಾಕ್ ಮಾಡಿಯಾನೆ. ತಂಗಿ ಅಕೌಂಟ್ ಹ್ಯಾಕ್ ಮಾಡಿ ಯಾರ್ಯಾರು ಗೊತ್ತಿರೋರು ಇಂಡಸ್ಟ್ರಿನಲ್ಲಿದ್ದಾರೋ ಅಂಥವ್ರು ಮಾತ್ರ ಕಳಿಸಿಯಾರೆ. ಇದೆಲ್ಲ ವೈರಲ್ ಆಗಿದ್ದು ವಾಟ್ಸಪ್ ನಲ್ಲಿ ಎಲ್ಲರಿಗೂ. ಅವ್ರೇನ್ ಮಾಡಿಯಾರೆ, ಎಲ್ಲರೂ ಸ್ಕ್ರೀನ್ ಶಾಟ್ ತಕೊಂಡು ಎಲ್ಲರಿಗೂ ಹಾಕ್ಸಿದ್ದಾರೆ. ಅವ್ನು ಬರೀ ಹಾಕಿರೋದು ಫೇಸ್ಬುಕ್ ನಲ್ಲಿ ಒಂದೇ. ಯಾರೋ ಒಬ್ಬ ವಿಕೃತ ವ್ಯಕ್ತಿ ಆ ಹೆಣ್ಣು ಮಗಳ ಪ್ರೈವೇಟ್ ಕ್ಷಣಗಳ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ಬಿಟ್ಟಿದ್ದಾನಂತೆ. ಈ ರೀತಿಯ ಪ್ರಕರಣಗಳು ಹೊಸದಲ್ಲ, ಹಲವಾರು ಲವ್ ಕೇಸುಗಳದ್ದು ಹೀಗಾಗಿವೆ. ಕೆಲವರು ಇಂಥ ಫೋಟೋಗಳನ್ನು ಇಟ್ಕೊಂಡೇ ಬ್ಲ್ಯಾಕ್ ಮೇಲ್ ಮಾಡಿ ಕಾಡಿದ್ದೂ ಇದೆ. ಅಷ್ಟಕ್ಕೂ ನಮ್ಮ ಸಿನಿಮಾದವರಿಗೆ ಇಂಥ ಸಾಕಷ್ಟು ಅನುಭವಗಳಾಗಿವೆ. ರಾಧಿಕಾ ಪಂಡಿತ್, ರಚಿತಾ ರಾಮ್, ಹೀಗೆ ಸಾಕಷ್ಟು ನಟಿಯರು ತಮ್ಮ ಇಮೇಲು, ಫೇಸ್ಬುಕ್ ಅಕೌಂಟ್ಗಳೆಲ್ಲ ಹ್ಯಾಕ್ ಆದದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು. ಅವರ ಇಮೇಲ್ ಮೂಲಕ ಕೂಡ ಅಶ್ಲೀಲ ಚಿತ್ರಗಳ ರವಾನೆ ಆಗಿತ್ತು. ಇನ್ನು ಹ್ಯಾಕಿಂಗ್ ಅಷ್ಟೇ ಅಲ್ಲ, ಮೋಕಿಂಗ್ ಆಗಿದೆ ಅಂದವರು ಕೂಡ ಇದ್ದಾರೆ. ನಿಮಗೆ ನೆನಪಿದ್ಯಾ, ಜಾಕಿ ಹುಡುಗಿ ಹರ್ಷಿಕಾ ಪೂಣಚ್ಚ ತಮಿಳು ನಟ ಸಿಂಬು ಜೊತೆ ಕ್ಲೋಸ್ ಆಗಿರುವಂತಹ ವಿಡಿಯೋಗಳು ಓಡಾಡ್ತಾ ಇತ್ತು. ಅದೇ ರೀತಿ ನಯನತಾರ ಸಿಂಬು ಜೊತೆ ಕ್ಲೋಸ್ ಆಗಿರುವಂತಹ ವಿಡಿಯೋಗಳು ಕೂಡ ಓಡಾಡ್ತಾ ಇತ್ತು. ಆದ್ರೆ ಅವೆಲ್ಲ ಯಾರೋ ಕ್ರಿಯೇಟ್ ಮಾಡಿರೋದು, ನಿಜವಾಗಿರೋದಲ್ಲ ಅಂತ ಅವ್ರು ಹೇಳಿದ್ರು. ಇನ್ನು ನಮ್ಮ ಚೆಲುವಿನ ಚಿತ್ತಾರದ ಪುಟ್ಟ ಹುಡುಗಿ ಅಮೂಲ್ಯಾಳ ವಿಡಿಯೋ ಕೂಡ ಹೀಗೆ ಓಡಿತ್ತು. ಆಕೆಗೆ ಡೈರೆಕ್ಟರ್ ರತ್ನಜಾ ಜೊತೆಗೆ ಸಂಬಂಧ ಇದೆ ಅನ್ನೋ ತನಕ ಮಾತಾಡಿದ್ರು. ಇನ್ನು ರಿಷಿಕಾ ಸಿಂಗ್ದಂತೂ ಕೇಳಲೇಬೇಡಿ. ಆ ಹುಡುಗಿ ಕ್ಯಾಮ್ರಾದ ಮುಂದೆ ಬೆತ್ತಲಾಗಿ ಫೋಸ್ ಕೊಟ್ಟಿದ್ದಾಳೆ ಅಂತ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಆದ್ರೆ ಅದ್ಯಾವುದು ನಿಜ ಅಲ್ಲ ಅಂತ ಅವರೆಲ್ಲ ಹೇಳ್ಕೊಂಡಿದ್ರು. ಇನ್ನು ಬಾಲಿವುಡ್ ಕೂಡ ಇಂಥ ವಿಡಿಯೋಗಳಿಂದ ಹೊರತಾಗಿಲ್ಲ. ಸೋನಾಕ್ಷಿ ಸಿನ್ಹಾ, ಕರೀನಾ ಶಾಹಿದ್ ರಂಥವರನ್ನು ಬಿಟ್ಟಿಲ್ಲ ಈ MMSಗಳು.
ಇವುಗಳಷ್ಟೇ ಅಲ್ಲ, ಮಲ್ಲಿಕಾ ಶರಾವತ್, ರಾಧಿಕಾ ಆಪ್ತೆಯ ನಗ್ನ ಚಿತ್ರಗಳು ಅಂತನೂ ಓಡಾಡಿವೆ. ಆದರೆ ಅದ್ಯಾವುದು ಅವರದ್ದಲ್ಲ ಅಂತ ಅವರು ಹೇಳಿದ್ದಾರೆ. ಇಂಥ ವಿಡಿಯೋಗಳನ್ನ ಸೃಷ್ಟಿಸಿ ಹರಿಬಿಡೋರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೆ ಅದ್ಯಾರೂ ಈ ಕೇಸ್ಗಳಲ್ಲಿ ಅರೆಸ್ಟ್ ಆದದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ಕನ್ನಡದ ಕುವರಿ, ಮೇಕಪ್ ಆರ್ಟಿಸ್ಟ್ ಆಗಿದ್ದ ರಾಮಕೃಷ್ಣರ ಮಗಳು, ಈಗಷ್ಟೇ ಚಿತ್ರರಂಗದಲ್ಲಿ ಬೆಳೀತಾ ಇರೋ ಸೋನು ಗೌಡ ಅವರ ವಿಡಿಯೋಗಳು ಓಡಾಡ್ತಿವೆ. ಇದು ಯಾರೋ ಕ್ರಿಯೇಟ್ ಮಾಡಿರೋದಲ್ಲ, ಅವರದ್ದೇ ವಿಡಿಯೋಗಳು ಅಂತ ಹೇಳುವ ಧೈರ್ಯ ಮಾಡಿದ್ದಾರೆ. ಅದರ ವಿರುದ್ಧ ಹೋರಾಡುವಂಥ ಗಟ್ಟಿತನ ತೋರಿಸಿದ್ದಾರೆ. ಯಾರೇ ಹೆಣ್ಮಕ್ಳಾಗಲಿ ಯಾರಿಗೂ ಈ ಥರದ್ದು ಒಂದು ಆಗಬಾರ್ದು ಲೈಫಲ್ಲಿ ಅನ್ನೋವಂಥದ್ದು. ಆದರೆ ಇವತ್ತು ಒಂದು ಫೋಟೋ, ಒಂದು ವಿಡಿಯೋ ಅನ್ನೋಂಥದ್ದು ಲೀಕ್ ಆಗಿದೆ. ಅದು ಸೋನು ಗೌಡ ಅಂತಲೇ ಎಲ್ರಿಗೂ ಗೊತ್ತಾಗಿದೆ. ಆದರೆ ಅವರು ಇರೋದು ಯಾರ ಜೊತೆಗೆ, ಯಾಕೆ ಈ ಥರದ್ದೊಂದು ಲೀಕ್ ಆಯಿತು ಅನ್ನುವಂಥದ್ದು, ಮತ್ತು ಪರ್ಸ್ನಲಿ ಪ್ರತಿಯೊಬ್ಬರಿಗೂ ಬೇಜಾರಾಗುತ್ತೆ, ನೋವಾಗುತ್ತೆ. ಸೊ ಫಸ್ಟ್ ರಿಯಾಕ್ಷನ್ ಏನು ಸೋನುದು? I just don't want to talk about it. ನಾನು ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸೊ ಐ ವಿಲ್ ಜಸ್ಟ್ ಗೋ ಅಕಾರ್ಡಿಂಗ್ ಟು ದಿ ಲಾ ಆ್ಯಂಡ್ ಆರ್ಡರ್. ಸೊ ಆ್ಯಸ್ ಆಫ್ ನೌ ಐ ಡೋಂಟ್ ವಾಂಟ್ ಟು ಟಾಕ್ ಅದ್ರ ಬಗ್ಗೆ, ಬಿಕಾಸ್ ಐ ಆಮ್ ಜಸ್ಟ್ ಸ್ಪೀಚ್ಲೆಸ್. ಆಮೇಲೆ ಮೇಲ್ಗಡೆ ಬರೋರಿಗೆ ಈ ಥರ ತುಳಿಯೋರು ತುಂಬ ಜನ ಇರ್ತಾರೆ. ಸೊ ಐ ಹ್ಯಾವ್ ಆಲ್ರೆಡಿ ಗಿವನ್ ಕಂಪ್ಲೇಂಟ್, ದೇ ವಿಲ್ ಟೇಕ್ ಆ್ಯಕ್ಷನ್. ಪೊಲೀಸರು ಆಕ್ಷನ್ ತಗೋತಾರಾ? ಆತ ಯಾರು ಅನ್ನೋದನ್ನ ಪತ್ತೆ ಮಾಡ್ತಾರಾ? ಅದ್ಯಾವಾಗ ಮಾಡ್ತಾರೆ ಅನ್ನೋದು ಪ್ರಶ್ನಾರ್ಥಕನೇ. ಯಾಕೆಂದ್ರೆ ನಮ್ಮಲ್ಲಿ ಸಾಕಷ್ಟು ಸೈಬರ್ ಕೇಸ್ಗಳು ಪೆಂಡಿಂಗ್ ಇವೆ. ಅಂದಹಾಗೆ ಈ ಪ್ರಕರಣದಲ್ಲೂ ಆತ ಯಾರು ಅನ್ನೋದು ಸೋನುಗೆ ಗೊತ್ತಿಲ್ಲ. 3 ತಿಂಗಳ ಹಿಂದೆ ಫೋನ್ ಮಾಡಿ ಮಾತಾಡಿದಂಥ ಆ ವ್ಯಕ್ತಿನೇ ಈ ಕೆಲಸ ಮಾಡಿರಬಹುದು ಅನ್ನುವಂಥ ಅಭಿಪ್ರಾಯ ಅವರದ್ದು. ನಾಳೆ ನಿಮ್ಗೆ ಸಿಗಬೇಕು ಅಂತ ಪ್ರತಿ ಸತಿ ಚೆನ್ನೈಗೆ, ಆ್ಯಂಡ್ ಹೀ ಸ್ಪೋಕ್ ಟು ಮೀ ಆಸ್ ಎ ಪ್ರೊಡಕ್ಷನ್ ಮ್ಯಾನೇಜರ್. ಈ ಥರ ಚೆನ್ನೈನಲ್ಲಿ ಒಂದು ಫಿಲಮ್ ಇದೆ, ತಮಿಳ್ನಲ್ಲಿ ಒಂದು ಫಿಲಮ್ ಇದೆ, ಇದು ಅದಾದಮೇಲೆ ನಾನು ಕಾನ್ವರ್ಸ್ ಮಾಡಿರೋದೆಲ್ಲ ತಮಿಳು, ಇಂಗ್ಲೀಷ್ನಲ್ಲೇ. ಆಮೇಲೆ ನಾನು ಟಿಕೆಟ್ ಹಾಕ್ಬಿಡಿ, ಬೆಳಗ್ಗೆ ಹಾಕ್ಬಿಟ್ಟು ಇನ್ನು ಯೂಶಲಿ ನನಗೆ ಕಳಿಸೋದು. ಇವನು ಇಲ್ಲ ಸಾಯಂಕಾಲ ಹಾಕ್ತೀನಿ, ನಾಳೆ ಬೆಳಗ್ಗೆ ಮತ್ತೆ ಮನೆ ದಿನ ಹಂಗಾರೆ ನಮ್ಮ ತಾಯಿಗೆ ಹಾಕಿ ಅಂತಂದಾಗ ಹೀ ರೇಸ್ಡ್ ಹಿಸ್ ವಾಯ್ಸ್. ನನಗೆ ನಿನ್ನ ಬಗ್ಗೆ ಏನು ಗೊತ್ತಿಲ್ಲ ಅಂತ ಅಂದ್ಕೊಂಬೇಡ, ನೀನು ಎಂತೋಳು ಅಂತ ಗೊತ್ತು, ಹಂಗೆ ಹಿಂಗೆ ಅಂತ. ಯಾರು ಮಾತಾಡ್ತಾರೋ ಅಂತ ನಾನು ಒಂದು ಸ್ವಲ್ಪ ಜೋರಾಗಿ ಮಾತಾಡಿದಾಗ ಅವಾಗಂತ ಐ ಹ್ಯಾವ್ ಫಿಕ್ಸ್ ವಿತ್ ಯೋರ್ ಪ್ರೊಡ್ಯೂಸರ್ ಅಂತ. ಪ್ರೊಡ್ಯೂಸರ್ ಜೊತೆ ಇರುವಂಥ ಪಿಕ್ಚರ್ಗಳಿವೆ ಅಂತ ಹೇಳಿ ಹೆದರಿಸಿದವನ ಮಾತನ್ನ ಈಕೆ ಸೀರಿಯಸ್ ಆಗಿ ತಗೊಂಡಿಲ್ಲ. ಅಂಥದ್ದೇನೂ ಇಲ್ವಲ್ಲ ಅಂತ ಸುಮ್ಮನಾದೆ ಅನ್ನುವಂಥ ಸೋನುಗೆ ಈಗ ಈ ವಿಡಿಯೋಗಳನ್ನು ನೋಡಿ ನಿಜಕ್ಕೂ ಆಘಾತ. ವಾಟ್ ಐ ಆಮ್ ಫೇಸಿಂಗ್ ಇಟ್ ವಿಲ್ I know, and who are my true friends, they'll stand for me. That's it. I don't care. Whatever has to happen will happen. But ನನ್ನ ಕೈಯಲ್ಲಿ ಏನಾಗುತ್ತೋ, ನಾನು ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಐ ಡೋಂಟ್ ವಾಂಟ್ ಟು ಗೋ ಎನಿ ಅಗೇನ್ಸ್ಟ್ ಎನಿ ಲಾ ಆರ್ ಎನಿಥಿಂಗ್. ನಾನು ಯಾವುದೇ ರೀತಿ ಐ ಡೋಂಟ್ ನೋ, ಜಸ್ಟ್ ನೌ ದ್ಯಾಟ್ ಇಟ್ ಇಸ್ ವೆರಿ ಶಾಕಿಂಗ್ ಫಾರ್ ಮೀ. ನನ್ನ ತಂದೆ ನನ್ನ ತಾಯಿ ನನ್ನ ಜೊತೆ ಇದ್ದಾರೆ, ಅಷ್ಟು ಸಾಕು ನನಗೆ. ದ್ಯಾಟ್ ಇಸ್ ಮೋರ್ ದೆನ್ ಎನಫ್. ಸೋನು, ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಈ ಥರದ್ದು ಸಿಚುವೇಶನ್ಸ್ ಸುಮಾರು ಜನ ಪಾಪ ಹೆಣ್ಮಕ್ಳು ಹೆದರಿಸ್ತಾ ಇರ್ತಾರೆ. ಅವ್ರುಗಳಿಗೆ ಸೋನು ಇರುವಂಥ ಈ ಪರಿಸ್ಥಿತಿಲಿ ಹೇಳ್ಬೋದಾದಂಥ ಮಾತು ಏನು? ಐ ಥಿಂಕ್ ಡೆಫಿನೆಟ್ಲಿ ಸೋನು ಧೈರ್ಯವಾಗಿದ್ದಾರೆ. ಸೋನು ಎದುರಿಸ್ತಾರೆ ಈ ಸಿಚುವೇಶನ್ನ. ಐ ಡೋಂಟ್ ನೋ ಹೌ ಟು ಫೇಸ್ ಇಟ್, ಬಟ್ ಸುಲಭ ಅಲ್ಲ ಇಂಥ ಸಂದರ್ಭಗಳನ್ನು ಎದುರಿಸೋದು. ಯಾರ ಮನೆಯ ಹೆಣ್ಣು ಮಕ್ಕಳಿಗೂ ಇಂಥ ಕಷ್ಟ ಬರಬಾರ್ದು. ತಿಳಿದೋ ತಿಳಿಯದೇನೋ ಸೋನು ಗೌಡ ಕೂಡ ಆ ಕ್ಷಣಗಳ ವಿಡಿಯೋ ಮಾಡೋದಕ್ಕೆ ಒಪ್ಪಿದ್ಲ, ಅಥವಾ ಅದು ಅವಳಿಗೆ ಗೊತ್ತಿಲ್ಲದೆ ಮಾಡಿದ್ದ? ಆ ಬಗ್ಗೆ ಎಲ್ಲ ತನಿಖೆ ನಡೆಯುತ್ತೆ. ಆದರೆ ಸಣ್ಣದೊಂದು ಮೈ ಮರವಿಗೆ ಈಗ ಇಂಥ ಸಂಕಷ್ಟ.